ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದುಬಿಟ್ಟು ಒಂದು ಪ್ರಾಡಕ್ಟ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಆ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಒಂದು ಗ್ಲಿಸರಿನ್ ಅಥವಾ ಗ್ಲಿಸರಾಲ್. ಸೊ ಎರಡೂ ಒಂದೇ, ಗ್ಲಿಸರಿನ್ ಅಂದರೂ ಒಂದೇ, ಗ್ಲಿಸರಾಲ್ ಅಂದರೂ ಒಂದೇ. ಸೊ ಈ ಒಂದು ಪ್ರಾಡಕ್ಟಿನ ಬಗ್ಗೆ ಯಾವುದಕ್ಕೆಲ್ಲ ಈ ಒಂದು ಪ್ರಾಡಕ್ಟ್ ಯೂಸ್ ಆಗುತ್ತೆ, ಗ್ಲಿಸರಿನ್ ಯೂಸ್ ಆಗುತ್ತೆ ಮತ್ತು ಇದನ್ನು ಯಾವ ರೀತಿ ಯೂಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ನಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದು ಬಂದುಬಿಟ್ಟು ಒಂದು ಗ್ಲಿಸರಿನ್ ಅನ್ನುವಂಥ ಒಂದು ಬ್ರ್ಯಾಂಡ್ ನೇಮ ಮತ್ತು ಇದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಓಮ್ ಲ್ಯಾಬೊರೇಟರೀಸ್ ಅವರು ತಯಾರು ಮಾಡಿದಾರೆ. ಈ ಒಂದು ಕಂಪ್ನಿ ಬಂದುಬಿಟ್ಟು ಇದರ ಪ್ಯಾಕೇಜಿಂಗ್ ನೋಡಿದಾರೆ ಸ್ನೇಹಿತರೆ, ಇದು 100 ml ಸಿಗುತ್ತೆ. ಸೊ ನಿಮ್ಗೆ 100 ml MRP ಬಂದ್ಬಿಟ್ಟು 70 ರೂಪಾಯಿ ನಿಮ್ಗೆ 100 ml ಸಿಗುತ್ತೆ. ಇನ್ನೊಂದು ಸಣ್ಣ ಸಿಗುತ್ತೆ, ಅದು ನಿಮ್ಗೆ 15 ರೂಪಾಯಿ. ಇದು ಸೇಮ್ ಇವರ ಒಂದು ಓಮ್ ಲ್ಯಾಬ್ರೇಟರಿ ಏನು ಮಾಡಿದಾರೆ, ಆ ಒಂದು ಕಂಪನಿಯನ್ನು ತಯಾರು ಮಾಡಿದ್ದಾರೆ. ಸಣ್ಣದು ಸಿಗುತ್ತೆ, ನಿಮಗೆ ಸಣ್ಣದು ಬೇಕಂದ್ರೆ ಸಣ್ಣ ತೆಗೆದುಕೊಳ್ಳಿ, ದೊಡ್ಡದು ಬೇಕಂದ್ರೆ ದೊಡ್ಡದು ತೆಗೆದುಕೊಳ್ಳಿ ಸ್ನೇಹಿತರೆ. ಸೊ ಇದ್ರ ಬಂದು MRP ಗೊತ್ತಾಯಿತು. ಸೊ 70 ರೂಪಾಯಿ ನಿಮ್ಗೆ 100 ml ಸಿಗುತ್ತೆ. ಮತ್ತು ಇದು ಪ್ಯೂರ್ ಅಂದರೆ 99 to 100% ಈ ಒಂದು ಗ್ಲಿಸರಿನ್ ಅನ್ನುವಂಥ ಗ್ಲಿಸರಾಲ್ ಅನ್ನೋಂಥದ್ದು ಪ್ಯೂರ್ ಆಗಿರುತ್ತೆ. ಈ ರೀತಿ ನಿಮಗೆ ವೈಟ್ ಬಣ್ಣದ ಸಿಗ್ತದೆ ನಿಮಗೆ ನೋಡಲಿಕ್ಕೆ ಈ ಒಂದು ಗ್ಲಿಸರಿನ್ ಅನ್ನುವಂಥ ಒಂದು ಪ್ರಾಡಕ್ಟ್. ಮತ್ತು ಈ ಒಂದು ಗ್ಲಿಸರಿನ್ ಯಾವುದಕ್ಕೆಲ್ಲ ಯೂಸ್ ಮಾಡ್ತಾರೆ, ಮೇನ್ಲಿ ಬಂದುಬಿಟ್ಟು ಅದರ ಒಂದು ಉಪಯೋಗಗಳನ್ನು ನೋಡಿದಾಗ ಸ್ನೇಹಿತರೆ, ಒಂದು ಈಗ ಬಾಯಲ್ಲಿ ಹುಣ್ಣಾಗಿರ್ತದೆ, ಸೊ ಬಾಯೆಲ್ಲ ಉರಿತಿರ್ತದೆ, ಖಾರ ತಿನ್ಲಿಕ್ಕೆ ಆಗ್ತಾರೆ ಹಂಗೆಲ್ಲ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ, ಬಾಯಲ್ಲಿ ಹುಣ್ಣಾದಾಗ ಏನು ಮಾಡ್ಕೋಬೋದು, ಈ ಒಂದು ಗ್ಲಿಸರಿನ್ ನೀವು ಅಪ್ಲೈ ಮಾಡ್ಕೋಬೋದು. ಅದನ್ನು ಸಹ ಕಡಿಮೆ ಮಾಡುತ್ತೆ ಬಾಯಲ್ಲಿ ಹುಣ್ಣಾದ್ರೆ. ಮತ್ತು ಇದೊಂದು ಈಗ ಇದು ಯಾವ ರೀತಿ ಕೆಲಸ ಮಾಡ್ತದೆ ಅಂದ್ರೆ, ಮಾಯ್ಶ್ಚರೈಸರ್ ರೀತಿ ಕೆಲಸ ಮಾಡುತ್ತೆ ಮತ್ತು ಕ್ಲಿನ್ಸರ್ ಆಗಿ ಕೆಲಸ ಮಾಡುತ್ತೆ, ಟೋನರ್ ಆಗಿ ಈ ಒಂದು ಏನದ ಈ ಒಂದು ಗ್ಲಿಸರಿನ್ ಕೆಲಸ ಮಾಡುತ್ತೆ. ಮತ್ತು ಈ ಡ್ರೈ ಸ್ಕಿನ್ನಿಗೆ ಹೆಚ್ಚಿಗೆ ಇದು ನ್ಯಾಚುರಲ್ ಒಂದು ಮಾಯ್ಶ್ಚರೈಸರ್ ಆಗಿರೋದ್ರಿಂದ ಈ ಒಂದು ಗ್ಲಿಸರಿನ್ ಇದು ಡ್ರೈ ಸ್ಕಿನ್ನಿಗೆ ಒಂದು ಬೆಸ್ಟ್ ಅಂತ ಹೇಳ್ತೀನಿ. ಸೊ ಇದು ಎಂಥದ ಇದರ ಜೊತೆ ಈ ಒಂದು ಗ್ಲಿಸರಿನ್ ಮತ್ತು ಅಲೋವೆರಾ ಒಂದು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡಿಕೊಂಡ್ರೆ ಡ್ರೈ ಸ್ಕಿನ್ನಿಗೆ ಬೇಗ ಸಹಾಯ ಮಾಡುತ್ತೆ. ಈ ಒಂದು ಗ್ಲಿಸರಿನ್ ಸೊ ಡ್ರೈ ಸ್ಕಿನ್ ಕಡಿಮೆ ಮಾಡುತ್ತೆ ಮತ್ತು ಇದು ಹೈಡ್ರೇಟ್ ಆಗಿಡುತ್ತೆ. ಅಂದರೆ ಯಾವ ರೀತಿ ಒಣಗಲಿಕ್ಕೆ ಈ ಒಂದು ಗ್ಲಿಸರಿನ್ ಅನ್ನುವಂಥದ್ದು ಈ ಒಂದು ಇದೆಲ್ಲ ಇದೊಂದು ಔಷಧ, ಇದು ಕಡಿಮೆ ಮಾಡಲಿಕ್ಕೆ ಕೊಡಲ್ಲ. ಮತ್ತು ಈಗ ತುಟಿ ಬಿದ್ದಾಗ ಸಹ ಈ ಒಂದು ಗ್ಲಿಸರಿನ್ ಏನು ಮಾಡ್ಬೋದು, ಅಪ್ಲೈ ಮಾಡ್ಕೋಬೋದು. ಮತ್ತು ಈಗ ಕುತ್ತಿಗೆಯಲ್ಲಿ ಕಪ್ಪಾಗಿರ್ತದೆ, ಈ ಹೆಣ್ಮಕ್ಳು ಸಹ ಈ ಚೈನ್ ಹಾಕ್ಕೊಂಡು ಕಪ್ಪಾಗಿರ್ತಲ್ಲ, ಅದಕ್ಕೂ ಸಹ ಈ ಒಂದು ಗ್ಲಿಸರಿನ್ ನೀವು ಅಪ್ಲೈ ಮಾಡ್ಕೋಬೋದು. ನೆಕ್ಸ್ಟ್ ಮತ್ತು ಈ ಕಾಲು ಹೊಡೆದಿರ್ತದೆ ಮತ್ತು ಕ್ರ್ಯಾಕ್ ಎಲ್ಲ ಯೂಸ್ ಮಾಡ್ತಿರ್ತೀವಿ, ಸೊ ಅದು ಕೂಡ ನೀವು ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಗ್ಲಿಸರಿನ್ ಏನು ಮಾಡ್ಬೋದಪ್ಪ ಅಂದರೆ, ಈ ವ್ಯಾಸ್ಲಿನ್ ಜೊತೆ ಅಪ್ಲೈ ಮಾಡಿಕೊಂಡು ಸೊ ಎರಡು ಮಿಕ್ಸ್ ಮಾಡ್ಕೊಂಡು ಈ ಒಂದು ಹಿಂಬಡಿ ಹೊಡೆದಾಗ ನೀವು ಏನು ಮಾಡ್ಬೋದು, ಈ ಒಂದು ಗ್ಲಿಸರಿನ ನೀವು ಯೂಸ್ ಮಾಡ್ಬೋದು. ಮತ್ತು ಈ ಪಿಗ್ಮೆಂಟೇಷನಿಗೆ ಮತ್ತು ಡಾರ್ಕ್ ಸರ್ಕಲ್ಗೆ ಅಲ್ಲೂ ಸಹ ಏನು ಮಾಡ್ಬೋದು ಅಂತಂದರೆ, ಈ ಒಂದು ಗ್ಲಿಸರಿನ ನೀವು ಯೂಸ್ ಮಾಡ್ಕೋಬೋದು. ಇದನ್ನು ಆವಾಗ ಈ ಪಿಗ್ಮೆಂಟೇಷನ್ ಅಂತ ಯೂಸ್ ಮಾಡ್ಕೋಬೋದು. ಜೇನುತುಪ್ಪ ಜೊತೆ ನೀವು ಇದನ್ನು ಏನು ಮಾಡ್ಬೋದು ಅಂದರೆ ಮಿಕ್ಸ್ ಮಾಡಿಕೊಂಡು ಈ ಒಂದು ಗ್ಲಿಸರಿನ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದರ ಇನ್ನೂ ಹಲವಾರು ನಿಮಗೆ ಈ ಒಂದು ಗ್ಲಿಸರಿನ್ ಬಗ್ಗೆ ಯೂಸಸ್ಗಳು ಸಿಗ್ತಾ ಹೋಗ್ತವೆ. ಸೊ ಇಷ್ಟು ಇದರ ಒಂದು ಯೂಸಸ್ಗಳು ಆಗಿರ್ತವೆ ಸ್ನೇಹಿತರೆ. ಸೊ ಇದನ್ನು ಅಂದರೆ ಪ್ರತಿಯೊಂದಕ್ಕೂ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂದರೆ, ಪ್ರತಿಯೊಂದಕ್ಕೂ ನೀವು ಬೇರೆ ಈ ಥರ ಯೂಸ್ ಮಾಡಬೇಕಾಗತ್ತೆ. ಈಗ ಈಗಾಗಲೇ ಪಿಗ್ಮೆಂಟೇಷನ್ ಹೇಳಿದ್ನಲ್ಲ, ಅದ್ರ ಜೊತೆ ನೀವು ಪಿಗ್ಮೆಂಟೇಷನ್ಗೆ ಡಾರ್ಕ್ ಸರ್ಕಲ್ ಇತ್ತಂದ್ರೆ ಜೇನುತುಪ್ಪ ಜೊತೆ ಮಿಕ್ಸ್ ಮಾಡಬೇಕಾಗತ್ತೆ. ಮತ್ತು ನಿಮಗೆ ಈ ಡ್ರೈ ಸ್ಕಿನ್ ಆಗಿತ್ತಂದ್ರೆ ನೀವು ಅಲೋವೆರಾ ಜೆಲ್ ಜೊತೆ ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಎಲ್ಲ ಬೇರೆ ರೀತಿ ಅಂದರೆ ಬೇರೆ ಒಂದು ಕಾಯಿಲೆಗಳಿಗೆ ಬೇರೆ ರೀತಿ ಈ ಒಂದು ಡಿಸೀಸ್ಗಳು ನಿಮಗೆ ಇದನ್ನು ಗ್ಲಿಸರಿನ ನೀವು ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಸೊ ನಿಮಗೇನು ಡೌಟ್ಗಳಿತ್ತಂದ್ರೆ, ನೀವು ಯಾವುದು ನಿಮ್ಮ ಡಿಸೀಸ್ ಏನು ಕಾಯಿಲೆಗಳಿತ್ತಂದ್ರೆ ನಮಗೆ ಏನು ಮಾಡಿದ್ದು ನಾವು ಕಮೆಂಟ್ ಮಾಡಿ, ನಾವು ಯಾವ ರೀತಿ ಅದರ ಗ್ಲಿಸರಿನ್ ಜೊತೆ ಯಾವ ರೀತಿ ಪ್ರಮಾಣ ಮಿಕ್ಸ್ ಮಾಡ್ಬೇಕು ಅನ್ನೋದನ್ನು ನಿಮಗೊಂದು ಕಮೆಂಟ್ ಮುಖಾಂತರ ನಾನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಅದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.